ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ಮಾತನಾಡುತ್ತಾ ವಿರೋಧಿಸಿ ರಾಜ್ಯಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ನಡೆದಿರುವಂತಹ ಈ ಒಂದು ಬೃಹತ್ ಹೋರಾಟದ ಹುಬ್ಬಳ್ಳಿಯ ನೇತೃತ್ವವನ್ನು ವಹಿಸಿದಂತ ನಮ್ಮ ಜನಪ್ರಿಯ ಶಾಸಕರು ಆದಂತ ಮಹೇಶ್ ತೆಂಗಿನಕಾಯಿ ಅವರೇ ಮತ್ತು ಜಿಲ್ಲಾ ರೈತ ಮೋರ್ಚಾ ಪಕ್ಷದ ಎಲ್ಲ ಕಾರ್ಯಕರ್ತ ಅಣ್ಣ ತಮ್ಮಂದಿರೇ, ಇವತ್ತು ನಾವು ಹೋರಾಟ ಮಾಡ್ತಿರೋದು ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಬಹಳ ನಿರ್ಲಕ್ಷ್ಯ ವಹಿಸಿದೆ. ಹಿಂದೆ ಈ ಮಳೆಯಿಂದಾಗಿ ಹಾನಿ ಆದರೆ ಅದಕ್ಕೆ NDRF ಮತ್ತು SDRF ಆಗಿರ್ತಕ್ಕಂಥ ರಾಜು ಕಾಳೆ ಅವರೇ, ಮಂಜುನಾಥ್ ಕಾಡ್ಕರ್ ಅವರೇ, ಲಿಂಗರಾಜ್ ಪಾಟೀಲ್ ಅವರೇ, ಕೊರ್ಮಿ ಅವರೇ, ನಾಗ್ ಜೋಶಿ ಅವರೇ, ಎಲ್ಲ ಅವರಿವರನ್ನಲ್ಲದೆ ಎಲ್ಲ ಪಾಲಿಕೆ ಸದಸ್ಯರೇ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಒಂದ್ ಕಡೆ ರೈತ ತಾನು ಬೆಳೆದಿರ್ತಕ್ಕಂಥ ಬೆಳೆ ಸಲುವಾಗಿ ಒಂದ್ ಕಡೆ ಹೋರಾಟ ನಡೆಯುತ್ತ, ಆದ್ರೆ ಬಹಳ ದುರ್ದೈವದ ಸಂಗತಿ ಅಂದ್ರೆ ಇವತ್ತು ಬೆಳಿಗ್ಗೆ ಇನ್ನೊಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವಂತಾಗತ್ತೆ. ಇವತ್ತು ಇದು ಈ ರಾಜ್ಯದ ಪರಿಸ್ಥಿತಿ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವ ರೈತ ಇವತ್ತು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಸಂದರ್ಭ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡಿ ಕಲ್ಯಾಣ ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಹೋಗಿ ಆದ್ರೆ ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನು ಕೂಡ ಇವತ್ತು ಮಾಡಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕ ಇರಲಿ, ಕಿತ್ತೂರು ಕರ್ನಾಟಕ ಇರಲಿ, ಮಧ್ಯ ಕರ್ನಾಟಕ ಇರಲಿ, ಇವತ್ತು ರೈತರಿಗೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನ ಇವತ್ತು ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳಾಗ್ಲಿ, ಕೃಷಿ ಸಚಿವರಾಗ್ಲಿ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸ್ತಾ ಇಲ್ಲ. ಇವತ್ತು ಸರ್ಕಾರದ ಗಮನ ಎಲ್ಲೈತೆ ಅಂತಂದ್ರೆ ನನಗೆ ಕುರ್ಚಿ ಉಳಿತೈತಿಲ್ಲೋ ಅಂತೇಳಿ ಸಿದ್ದರಾಮಯ್ಯನವ್ರು ಕೇಳ್ಕೊಂಡ್ರೆ ನಾ ಯಾವಾಗ ಕುರ್ಚಿ ಕಸ್ಕೊಂಡಿದ್ದೆ ಅಂತೇಳಿ DK ಶಿವಕುಮಾರ್ ಅವರು ನೋಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂದಿದೆ. ಆದ್ರೆ ರೈತರ ಗೋಳು ಕೇಳ್ತೀರೇನಪ್ಪ ನೀವು ಅಂತಂದ್ರೆ ಇಲ್ಲ, ನಾನು ಕುರ್ಚಿ ಉಳಿದ್ರು ಮುಂದೆ ನೋಡೋಣ, ಇಲ್ಲಾಂದ್ರೆ ಬೇಡ ಅಂತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಸಂಗತಿಯನ್ನು ನೋಡಿ. ಸಾಲಿನ ಮುಂಗಾರು ಅತಿವೃಷ್ಟಿ ಮಳೆಯಿಂದಾಗಿ ನಷ್ಟಕ್ಕೊಳಗಾದ ರೈತರು ಬೆಳೆದ ಏಕದಳ, ದ್ವಿದಳ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ SDRF, NDRF ನಿಯಮಕ್ಕೆ ಅನುಸಾರವಾಗಿ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೂಡಲೇ ಪರಿಹಾರ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಪಡಿಸಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2009, 2010 ಹಾಗೂ 2019, 2020 ಸಾಲಿನಲ್ಲಿ ಅತಿವೃಷ್ಟಿಯಿಂದ ಹಾಳಾದ ಬೆಳೆಗಳಿಗೆ SDRF, NDRF ಮತ್ತು ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಬಿಡುಗಡೆಗೊಳಿಸಿದ ಪರಿಹಾರದ ವಿವರ ಲಿಖಿತ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ. ಈ ಮನವಿಯನ್ನ ತಹಸೀಲ್ದಾರರಿಗೆ ವಿನಂತಿ ಮಾಡ್ಕೊಳ್ತೇವೆ. ಈ ಕೂಡಲೇ ತಕ್ಷಣ ತಾವು ಈ ನಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಂತ ವಿನಂತಿ ಮಾಡ್ತೇನೆ. ಆದಷ್ಟು ಶೀಘ್ರವಾಗಿ ಬಗೆಹರಿಸದೆ ಹೋದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಮುಖಾಂತರ